ಭಾರತ ದೇಶ ಧರ್ಮ ಪ್ರಧಾನವಾಗಿರುವ ದೇಶ. ಇಲ್ಲಿ ಬಾಳಿ ಬದುಕುವ ಮನುಷ್ಯನಿಗೆ ಧರ್ಮವೇ ಜೀವಾಳವಾಗಿದೆ ಎಂದ ವಿಶ್ವಾಸ ಇಟ್ಟುಕೊಂಡು ಬಂದ ದೇಶ. ಇಲ್ಲಿ ಧರ್ಮ ಜಾಗೃತಿಯಾಗುವುದು ಅವಶ್ಯಕ ಎಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಸ್ವಾಮೀಜಿ ಕರೆ ನೀಡಿದರು. ಯಡೂರು ವೀರಭದ್ರೇಶ್ವರ ದೇವಸ್ಥಾನದ ಮಹಾಕುಂಭಾಭಿಷೇಕ, ಲಕ್ಷದೀಪೋತ್ಸವ, ಕೃಷ್ಣಾರತಿ ಮತ್ತು ಪುರಂತರ ಮಹಾಮೇಳ ಅಂಗವಾಗಿ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವ ಹಾಗೂ ಶ್ರೀ ಜಗದ್ಗುರುಗಳ ಸಂಚಾರಿ ಧರ್ಮ ಜಾಗೃತಿಗೆ ರಥಕ್ಕೆ ಚಾಲನೆ ನೀಡಿ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸಬೇಕು. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಮೂಲಕ ಪ್ರತಿಯೊಬ್ಬರೂ ಸಹಬಾಳ್ವೆ ನಡೆಸುವುದರ ಜೊತೆಗೆ ತಮ್ಮ ಧರ್ಮದ ಆಚರಣೆಯನ್ನು ಶ್ರದ್ಧೆಯಿಂದ ಆಚರಿಸಿ ಧರ್ಮದ ದಾರಿಯಲ್ಲಿ ಸಾಗಬೇಕು ಎನ್ನುವುದು ಈ ಉದ್ದೇಶದಿಂದ ಧರ್ಮ ಜಾಗೃತಿಯನ್ನ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದರು. ಶ್ರೀ ಕ್ಷೇತ್ರ ಯಡೂರು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿದೆ. ಕಳೆದ 9 ವರ್ಷಗಳಿಂದ ಜೀರ್ಣೋದ್ಧಾರ ಕಾರ್ಯಗಳು ನಡೆದು ರಾಜಗೋಪುರಗಳು ನಿರ್ಮಾಣವಾಗಿ ಸಾಕಷ್ಟು ವಿಶಾಲವಾದ ವೈಭವವಾಗಿರುವ ದೇವಸ್ಥಾನ ನಿರ್ಮಾಣವಾಗಿದೆ. ಅದರ ಉದ್ಘಾಟನೆಯ ಅಂಗವಾಗಿ ಮಾರ್ಚ್ 1ರಿಂದ 6ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಿಂತ ಮುನ್ನ ಈ ಭಾಗದ ಭಕ್ತರ ಪ್ರತಿಯೊಬ್ಬರ ಊರಿಗೆ ಧರ್ಮ ಜಾಗೃತಿ ಉಂಟು ಮಾಡಿ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಭಕ್ತರನ್ನ ಆಹ್ವಾನಿಸಲು ಧರ್ಮ ಜಾಗೃತಿ ಸದ್ಭಾವನಾ ಯಾತ್ರೆಯನ್ನು ಆರಂಭಿಸಲಾಗಿದೆ ಎಂದರು. ಗುರು ವಿರಕ್ತರು ಒಂದಾಗಿ ಎಲ್ಲ ಮಠಾಧೀಶರು ಧರ್ಮ ಜಾಗೃತಿ ಯಾತ್ರೆಗೆ ಚಾಲನೆ ನೀಡಲಾಗಿದೆ ಎಂದರು. ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಸ್ವಾಮೀಜಿ ಮಾತನಾಡಿ, ಶ್ರೀಶೈಲ ಜಗದ್ಗುರುಗಳ ನೇತೃತ್ವದಲ್ಲಿ ಧರ್ಮ ಜಾಗೃತಿ ಯಾತ್ರೆ ಆರಂಭವಾಗಿದೆ. ಜಾತಿ ಮತ ಪಂಥಗಳನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದು ಎಂದು ನಡೆಯಬೇಕು. ಜನರಲ್ಲಿರುವ ವ್ಯಸನಗಳನ್ನು ದೂರ ಮಾಡಿ ಜನರನ್ನ ಧರ್ಮದ ಕಡೆಗೆ ಕೊಂಡೊಯ್ಯುವುದು ಎಲ್ಲರ ಆಶಯವಾಗಿದೆ ಎಂದರು. ಶಾಸಕರಾದ ಗಣೇಶ್ ಹುಕ್ಕೇರಿ, ಮಹಾಂತೇಶ್ ಕೌಜಲ್ಗಿ, ಉದ್ಯಮಿ ಬಸವಪ್ರಸಾದ್ ಜೊಲ್ಲೆ, ಕಟಕುಳ ಎಂ ಚಂದ್ರಗಿಯ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ, ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಮುಕ್ತಿಮಠದ ಶ್ರೀ ಶಿವಸಿದ್ಧ ಸೋಮೇಶ್ವರ ಸ್ವಾಮೀಜಿ, ನೂಲಸುರಗೀಶ್ವರ ಮಠದ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಾರತ ದೇಶ ಇದು ಧರ್ಮ ಪ್ರಧಾನವಾಗಿರುವಂತಹ ರಾಷ್ಟ್ರ. ಈ ದೇಶದಲ್ಲಿ ಬಾಳಿ ಬದುಕುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಧರ್ಮವೇ ಜೀವಾಳ ಅಂತ ಹೇಳಿ ಪ್ರಾಚೀನ ಕಾಲದಿಂದಲೂ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಂಡು ಬಂದಿರುವಂಥ ದೇಶ. ಈ ದೇಶದಲ್ಲಿ ಧರ್ಮ ಜಾಗೃತಿ ಆಗಬೇಕು. ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸಬೇಕು. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆಯ ಮೂಲಕ ಪ್ರತಿಯೊಬ್ಬರೂ ಕೂಡ ಸಹಬಾಳ್ವೆಯನ್ನು ನಡೆಸೋದಲ್ಲದೆ ತಮ್ಮ ತಮ್ಮ ಧರ್ಮದ ಆಚರಣೆಯನ್ನು ಶ್ರದ್ಧೆಯಿಂದ ಆಚರಿಸುವ ಮೂಲಕ ಧರ್ಮದ ದಾರಿಯಲ್ಲಿ ಸಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಧರ್ಮ ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಒಂದು ತಿಂಗಳ ಪರ್ಯಂತ ಬೆಳಗಾವಿ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಶ್ರೀ ಕ್ಷೇತ್ರ ಯಡೂರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ದಕ್ಷಿಣ ಕಾಶಿ ಅಂತ ತಿಳ್ಕೊಂಡು ಪ್ರಸಿದ್ಧವಾಗಿರುವಂತಹ ವೀರಭದ್ರೇಶ್ವರನ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕಳೆದ 8-9 ವರ್ಷಗಳಿಂದ ಒಂದು ವಿಶೇಷವಾಗಿರುವಂತಹ ಜೀರ್ಣೋದ್ಧಾರ ಕಾರ್ಯ ನಡೆದು ರಾಜಗೋಪುರಗಳು ನಿರ್ಮಾಣ ಆಗಿ ಸಾಕಷ್ಟು ವಿಶಾಲವಾದ ವೈಭವವಾಗಿರುವಂತಹ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ. ಆ ದೇವಸ್ಥಾನದ ಲೋಕಾರ್ಪಣೆ, ರಾಜಗೋಪುರಗಳ ಉದ್ಘಾಟನೆ, ಕಳಸಾರೋಹಣದ ಅಂಗವಾಗಿ ಒಂದು ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಬರುವ ಮಾರ್ಚ್ 1ರಿಂದ 6ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಿಂತಲೂ ಮುನ್ನ ಈ ಭಾಗದ ಭಕ್ತರ ಪ್ರತಿಯೊಂದು ಊರಿಗೆ ಸಾಧ್ಯ ಆದರೆ ಮನೆ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಧರ್ಮ ಜಾಗೃತಿಯನ್ನು ಉಂಟು ಮಾಡಿ ಬೆಳಗಾವಿ ಜಿಲ್ಲಾದ್ಯಂತ ಇರುವಂತಹ ಎಲ್ಲ ಭಕ್ತರನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಹಿನ್ನೆಲೆಯಲ್ಲಿ ಒಂದು ತಿಂಗಳದ ಧರ್ಮ ಜಾಗೃತಿ ಯಾತ್ರೆಯನ್ನು ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಪೂರ್ವಭಾವಿಯಾಗಿ ಇದೀಗ ರಾಣಿ ಚೆನ್ನಮ್ಮ ವೃತ್ತದಿಂದ ಗಾಂಧಿ ಭವನದವರೆಗೆ ನಮ್ಮ ಎಲ್ಲ ಮಠಾಧೀಶರ ಸಾನ್ನಿಧ್ಯದಲ್ಲಿ ಈ ಭಾಗದ ಎಲ್ಲ ರಾಜಕೀಯ ಮುಖಂಡರ ಒಂದು ನೇತೃತ್ವದಲ್ಲಿ, ಮುಂದಾಳತ್ವದಲ್ಲಿ ಒಂದು ಸದ್ಭಾವನಾ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೀಗ
ರಾಣಿ ಚೆನ್ನಮ್ಮ ಮೂರ್ತಿಗೆ ಪುತ್ಥಳಿಗೆ ಹೂವಿನ ಹಾರವನ್ನು ಅರ್ಪಣೆ ಮಾಡೋದರ ಮೂಲಕ ಈ ಸದ್ಭಾವನಾ ಯಾತ್ರೆಯನ್ನು ಪ್ರಾರಂಭ ಮಾಡಿ ಗಾಂಧಿ ಭವನಕ್ಕೆ ಹೋಗಿ ಅಲ್ಲಿ ಭದ್ರಕಾಳಿ ವೀರಭದ್ರೇಶ್ವರರ ಒಂದು ಕಲ್ಯಾಣೋತ್ಸವವನ್ನು ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಆ ದೇವತಾ ಕೃಪೆಯನ್ನು ಪಡೆದು ಈ ಧರ್ಮ ಜಾಗೃತಿ ಯಾತ್ರೆ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರೋಣದರಿಂದ ದೇವತಾ ಕೃಪೆ ಅದಕ್ಕೆ ಇರಲಿ ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಧರ್ಮ ಅಂದರೆ ಒಗ್ಗಟ್ಟಾಗಿ ಹೋಗೋದು, ಕೂಡ್ಕೊಂಡು ಹೋಗೋದು, ಪರಸ್ಪರ ಪ್ರೀತಿಯಿಂದ ಹೋಗೋದೇ ಧರ್ಮ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಗುರು ವಿರಕ್ತ ಎಲ್ಲ ಮಠಾಧೀಶರು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವೆಲ್ಲ ಒಂದಾಗಿ ಧರ್ಮವನ್ನು ಬೆಳೆಸೋದೇ ಧಾರ್ಮಿಕ ಮುಖಂಡರ ಒಂದು ಪ್ರಮುಖವಾಗಿರುವಂಥ ಗುರಿ. ಅದನ್ನು ಮಾಡಲಿಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಧರ್ಮ ಜಾಗೃತಿ ಜೊತೆಗೆ ಲಿಂಗ ದೀಕ್ಷೆ ಅದು ಧರ್ಮ ಜಾಗೃತಿಯ ಒಂದು ಪ್ರಮುಖವಾಗಿರುವಂಥ ಭಾಗ. ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರೋಣದರಿಂದ ಅವರೆಲ್ಲರೂ ಕೂಡ ಲಿಂಗವನ್ನು ಧರಿಸಿಕೊಂಡು ವಿರೂಪಾಕ್ಷ ಲಿಂಗನ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ನಮ್ಮ ಯುವಕರು ಇವತ್ತು ಅನೇಕ ವ್ಯಸನಗಳಿಗೆ ಬಲಿಯಾಗಿ ದುಶ್ಚಟಗಳನ್ನು ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂಥ ಯುವಕರಿಂದ ದುಶ್ಚಟಗಳನ್ನು ಬಿಡಿಸಿ ವ್ಯಸನ ಮುಕ್ತರನ್ನಾಗಿಸಿ ಸನ್ಮಾರ್ಗದಲ್ಲಿ ಅವರು ಸಾಗೋದಕ್ಕೆ ಈ ಮೂಲಕ ಒಂದು ಪ್ರೇರಣೆಯನ್ನು ಕೊಟ್ಟು ಅವರೆಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಉಚಿತವಾಗಿ ಕೊಡೋದರ ಮೂಲಕ ಧರ್ಮ ಜಾಗೃತಿಯನ್ನು ನೆರವೇರಿಸ್ತಾ ಇದ್ದೇವೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.